ಸರ್ ನಿಮ್ಮ ಹೆಸರು? ಸುನಿಲ್ ಅಂತ ಸರ್. ಸುನಿಲ್, ಯಾವ ಊರು ಸರ್? ಸರ್ ನಾವು ಇಲ್ಲೇ ನಾಗೊಂಡಳ್ಳಿ ಇಲ್ಲೇ ನಾಗೊಂಡಳ್ಳಿ. ಏನು ಕೆಲಸ ಮಾಡ್ತೀವಿ? ಒಂದು ಗಾಡಿ ಡ್ರೈವಿಂಗ್ ಮಾಡೋದು ನಾವು. ಹಾಂ, ರೆಗ್ಯುಲರಾಗಿ ಬರ್ತೀವಿ ಸರ್. ಇಲ್ಲಿ ಓಪನ್ ಆಗಿ ತೊಟ್ಟಿಂದಲೂ ಬರ್ತಾ ಇದ್ದೀವಿ. ಒಂದು 1.5 ಮಂತ್ ಆಯಿತು. ಅವಾಗಿಂದ ರೆಗ್ಯುಲರ್ ಬರ್ತೀರಾ ಇಲ್ಲಿ? ರೆಗ್ಯುಲರ್ ಬರ್ತಾ ಇದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಆಗಲಿ, ಅವ್ರ ಬೋಟಿ ಕೈಮಾ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಬಿರಿಯಾನಿ ಏನೇ ತಿಂದ್ರೂ ಮನೇಲಿ ತಿನ್ನೋ ಥರ ಇರುತ್ತೆ. ಮನೇಲಿ ತಿನ್ನೋ ಥರ ಇರುತ್ತೆ. ತುಂಬ ಚೆನ್ನಾಗಿ ಹೈಜೆನಿಕ್ ಆಗಿರುತ್ತೆ. ತುಂಬ ಡೈಜೆಷನ್ನು ಏನು ಪ್ರಾಬ್ಲಮ್. ಬಿರಿಯಾನಿ ಎಲ್ಲ ಏನು ಪರವಾಗಿಲ್ಲ ಸರ್? ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಏನು ಎಲ್ಲ ಕಡೆ ಬೇರೆ ಕಡೆ ಹೋಲ್ಸೋರು ಇಲ್ಲಿ ಪರವಾಗಿಲ್ಲ ಹೆಂಗೆ? ನನಗೆ ಬೇರೆ ಕಡೆ ಎಲ್ಲ ತಿಂದು ನೋಡಿದ್ದೀನಿ ಸರ್. ತುಂಬ ಚೆನ್ನಾಗಿದೆ. ನನಗೆ ನಾನು ಮೈಸೂರು 11 ಪರ ಟ್ರೈ ಮಾಡಿದ್ದೀನಿ. ಅದೇ ಟೇಸ್ಟ್ ಇಲ್ಲಿ ಸಿಗ್ತಾ ಇದೆ ಸರ್. ತುಂಬ ಚೆನ್ನಾಗಿದೆ. ಅಲ್ಲೇ ಟೇಸ್ಟ್ ಇಲ್ಲಿ ಸಿಗ್ತಾ ಇದೆ ನನಗೆ. ಅದೇ ಸೇಮ್ 11 ಪಲಾವ್ ಇದೇನೇ ಸಿಗ್ತಾ ಇದೆ. ನಾನು ಮುಂಚೆ ಮೈಸೂರು 11 ಪಲಾವ್ ಹೋಗ್ತಿದೆ. ಈಗ ತಿಂದ ಮೇಲೆ ಇಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅಲ್ಲಿ ಟೇಸ್ಟೇ ಇಲ್ಲೂ ಸೇಮ್ ಅದೇ ಥರ ಟೇಸ್ಟ್ ಬರ್ತದೆ. ಸೇಮ್ ಅದೇ ಟೇಸ್ಟ್ ಬರ್ತಾ ಇದೆ. ಸೇಮ್ ಅದನ್ನೇ ನಾವು ರೂಢಿ ಮಾಡಿದ್ದೀವಿ. ಮೈಸೂರಿಗೆ ಏನಕ್ಕೆ ಹೋಗಿದ್ರೆ? ಅಲ್ಲೆಲ್ಲ ಏನೋ ಕೆಲಸ ಏನಾದ್ರು? ನಾವು ಟ್ರಿಪ್ ಹೋಗ್ತಾ ಇರ್ತೀವಿ ಸರ್. ನಾನು ಡ್ರೈವರ್ ಅಲ್ವಾ, ನಮ್ಮದು ಹೋಗ್ತಾ ಇರ್ತಾರಲ್ಲ, ಅಲ್ಲಿ ಅಭ್ಯಾಸ ಆಗಿ ನಾವು ಅಲ್ಲೆಲ್ಲ ತಿಂದು ನೋಡಿದ್ದೀವಲ್ಲ, ಅದೇ ಟೇಸ್ಟ್. ಅವಾಗಿಂದ ನಾವು ಎವ್ರಿ ಸಂಡೇಲಿ ಬರ್ತಾ ಇರ್ತೀನಿ. ಇದು ಬೋಟಿ ಎಲ್ಲ ಹೆಂಗಿದೆ? ಬೋಟಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ಸೂಪರ್ ಆಗಿದೆ. ಬೋಟಿ ಟೇಸ್ಟ್ ಸೂಪರ್ ಆಗಿದೆ. ಇಡ್ಲಿ ಸೂಪರ್ ನೋಡಿ. ಇಡ್ಲಿ ತುಂಬ ಸ್ಮೂತ್ ಆಗಿದೆ ಸರ್. ತುಂಬ ಚೆನ್ನಾಗಿದೆ. ಇಡ್ಲಿ ಗ್ರೇವಿ ತುಂಬ ಚೆನ್ನಾಗಿದೆ. ಇಡ್ಲಿಗೆ ಗ್ರೇವಿ ಇದ್ರೆ, ಗ್ರೇವಿ ಇಲ್ಲ ಚಟ್ನಿ ಇದೆ, ಸೂಪರ್ ಆಗಿರುತ್ತೆ. ಹೌದು, ಅದೇ ಚಟ್ನಿ ಇದೆ. ಚಟ್ನಿಗಿಂತ ಗ್ರೇವಿನೇ ಚಂದ. ಚಿಕನ್ ಚಟ್ನಿ ತಿಂದರೆ ಜಾಸ್ತಿ ಗ್ರೇವಿ ರೂಢಿ ಆದಮೇಲೆ ಗ್ರೇವಿಗೆ ಇಷ್ಟಪಡ್ತಾ ಇದ್ದೀನಿ. ಮನೇಲಿ ಮಾಡಿದ ಥರ ಗ್ರೇವಿ ಇದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ KGK ಸ್ಟುಡಿಯೋಗೆ ಎಲ್ರಿಗೂ ಸ್ವಾಗತ. ನೋಡಿ, ನಾನಿವತ್ತು ಶಿವಳ್ಳಿ ದೊನ್ನೆ ಬಿರಿಯಾನಿ ಮನೇಲಿದ್ದೀನಿ. ಅದೇ ಪಕ್ಕ ನಾಟಿ ಸ್ಟೈಲ್ ಅಂತ ಏನು ಹೇಳ್ತಾರೆ ಕೇಳೋಣ, ಬನ್ನಿ ನೋಡೋಣ. ಏನೇನೋ ಬೋರ್ಡ್ ಹಾಕಿದ್ದಾರೆ. ಏನೋ ಮೊದಲೇ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಡ್ರೈ, ಚಿಕನ್ ಲೆಗ್ ಪೀಸು, ಚಿಲ್ಲಿ ಚಿಕನ್ನು, ಚಿಕನ್ ಕಬಾಬು, ಚಿಕನ್ ಚಾಪ್ಸು, ಮಟನ್ ಫ್ರೈ, ಮಟನ್ ಡ್ರೈ, ಮಟನ್ ಚಾಪ್ಸು, ಮಟನ್ ಲಿವರು ಇಷ್ಟು ಹಾಕಿದ್ದಾರೆ. ನಂಬರು ಕೂಡ ಹಾಕಿದ್ದಾರೆ. ಅವರಲ್ಲಿ ಏನೇನು ನಾಟಿ ಸ್ಟೈಲ್ ಇದೆ, ಪಕ್ಕ ನಾಟಿ ಸ್ಟೈಲ್ ಅಂತ ಬೇರೆ ಹಾಕಿದೆ. ಕೇಳೋಣ ಬನ್ನಿ ಏನೇನು ಹಾಕಿದ್ದಾರೆ ಅಂತ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವಿಜಯ್ ಅಂತ. ವಿಜಯ್. ಹಾಂ. ಯಾವ ಊರು? ಮಂಡ್ಯ ಹತ್ರ ಶಿವಳ್ಳಿ ಅದೇ. ನಿಮ್ಮ ಊರ ಹೆಸರು ಇಟ್ಟಿದ್ದಾರೆ ಶಿವಳ್ಳಿ? ಸ್ವಂತ ಊರು ಶಿವಳ್ಳಿನ ನೀವು? ಹಾಂ. ಇದು ಶಿವಳ್ಳಿ ದೊನ್ನೆ ಬಿರಿಯಾನಿ ಎಷ್ಟು ವರ್ಷ ಸ್ಟಾರ್ಟ್ ಮಾಡಿದ್ದು? ಸರ್ ಇವಾಗ 2 ಮಂತ್ಸ್ ಆಯಿತು. 2 ಮಂತ್ಸು. ಮೊದಲು ಬೇರೆ ಕಡೆ ಎಲ್ಲರೂ ಮಾಡಿದ್ರು, ಇದೇ ಫಸ್ಟಾ? ನಾಗರಬಾಲ್ ಮಾಡಿದ್ದು. ಅಲ್ಲೊಂದಿದೆ, ಇಲ್ಲೊಂದು ಮಾಡಿದ್ದು ಸರ್. ಅಲ್ಲೊಂದು ಬ್ರಾಂಚ್ ಇದೆಯಾ ಈಗ? ಕಂಟಿನ್ಯೂ ನಡೀತಾ ಇದೆ. ಇಲ್ಲೊಂದು ಬ್ರಾಂಚ್ ಮಾಡಿದ್ರಾ? ಇಲ್ಲಿ ಹೆಂಗಿದೆ? ಪರವಾಗಿಲ್ಲ ಪರವಾಗಿಲ್ಲ ಸರ್. ಇವಾಗ ರೀಸೆಂಟ್ ಓಪನ್ ಮಾಡಿರೋದು. ಶ್ರಾವಣ ಬೆಟ್ ಕಡೆ ಇಲ್ಲ, ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ. ನಮಗೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಸರ್ ಇಲ್ಲಿ. ಏನೇನಿದೆ ಸರ್ ಐಟಮ್ ಇಲ್ಲಿ? ಹಂಗಾರೆ ಇಲ್ಲ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಲ್ಲಿ ಚಿಕನು, ಚಿಕನ್ ಪೆಪ್ಪರ್ ಡ್ರೈ, ಮಟನ್ ಪೆಪ್ಪರ್ ಡ್ರೈ, ಮಟನ್ ಫ್ರೈ. ಸರ್ 12 ಹೊತ್ತು ಬೆಳಗಿನ ಜಾವ ಕಾಲು ಸೊಪ್ಪು, ಇಡ್ಲಿ, ಬೋಟಿ, ಗೊಜ್ಜು ಎಲ್ಲ ಮಾಡ್ತೀರಾ? ಊರೆಲ್ಲ ನಾಟಿ ಸರ್. ಸ್ಟಾರ್ಟಿಂಗ್ ಬಿರಿಯಾನಿ ಪ್ರೈಸ್ ಎಷ್ಟಿರುತ್ತೆ? 130 ಸರ್. ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿ 250. ಚಿಕನ್ ಬಿರಿಯಾನಿ 130 ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸ್. ಹೌದು ಸರ್. ಚಿಕನ್ ಬಿರಿಯಾನಿ ತೋರಿಸ್ತೀರಾ ಹೆಂಗಿದೆ ನೋಡಿ ಸರ್? ನಾನು ಜಮೀನು ಹಾಕಿ ತೋರಿಸಿ ಹೆಂಗೆ, ಎಷ್ಟು ಹಾಕ್ತೀರಾ? 4 ಪೀಸ್ ಕೊಡ್ತೀವಿ ಅಣ್ಣ. 4 ಪೀಸು ಒಂದು ಬಿರಿಯಾನಿಗೆ? ಕೆಲವು ಕಡೆ 3 ಪೀಸ್ ಕೊಡ್ತೀನಿ, ನೀವು 4 ಹಾಕ್ತೀರಾ? 4 ಪೀಸ್ ಕೊಡ್ತೀವಿ ನಮ್ಮಲ್ಲಿ. ನೋಡಿ, ಒಬ್ರು ಆರಾಮ ಊಟ ಮಾಡ್ಬೋಣ. ಹೊಟ್ಟೆ ತುಂಬ ಉಣ್ಬೋದು. ಕೆಲವು ಸ್ವಲ್ಪ ರೈಸೇ ಬಿಡ್ತಾರೆ. ಶಿವಳ್ಳಿ ದೊನ್ನೆ ಬಿರಿಯಾನಿ ಫೇಮಸ್ ಆಗಿದ್ರೆ ಸುತ್ತಮುತ್ತ. ಸರ್ ಇದು ಮಟನ್ ಬಿರಿಯಾನಿ. ಇದು ಕೂಡ ಅಷ್ಟೇ ಸರ್. 4 ಪೀಸ್ ಕೊಡ್ತೀವಿ. ಇದು ಕೂಡ ದಪ್ಪ ಇರುತ್ತೆ ಪೀಸು. ಪರವಾಗಿಲ್ಲ, ತುಂಬ ದಪ್ಪ ಹೊಡ್ಸ್ಕೊಂಡ್ಬಂದಿದ್ದೀರಾ. ಹೌದು ಸರ್. ಚಿಕನ್ ಮಟನ್ ಎರಡೂ ಹೆಂಗೆ ಸರ್ ಚಿಕನ್ ರೇಟ್ ಈಗ KG? ಸರ್ ತುಂಬ ಕಾಸ್ಟ್ಲಿನ ಹೆಂಗೆ ಅಂತ? ಕಾಸ್ಟ್ಲಿ ಅಂತ ಕೇಳ್ಪಟ್ಟೆ, ಅದಕ್ಕೆ. ಸರ್ ನೋಡಿ ಸರ್, ಪೀಸ್ ಹೆಂಗಿದೆ, ಎಳೆ ಮಟನ್ ಸರ್. ರೈಸ್ ಎಷ್ಟು ಹಾಕ್ತೀರಾ? ಸರ್ ರೈಸ್ ಬಂದು ಒಂದು 8 ಗ್ರಾಮ್ ರೈಸ್ ಬರ್ತದೆ ಸರ್. ಅಂದರೆ ಒಬ್ರು ಆರಾಮ ಊಟ ಮಾಡ್ಬೋದು. ಹೊಟ್ಟೆ ತುಂಬ ಊಟ ಮಾಡ್ಬೋದು ಆರಾಮಾಗಿ. ದೊನ್ನೆ ಫುಲ್ ರೈಸ್ ಬರುತ್ತೆ. ಓಕೆ. ದೊನ್ನೆ ಫುಲ್ ರೈಸು ಹೊಟ್ಟೆ ತುಂಬ ಆರಾಮಾಗಿ ಉಣ್ಬೋದು ಬಿರಿಯಾನಿ. ಸರ್ ಆರಾಮಾಗಿ ಕೊಡ್ಬೋದು. 130 ರೂಪಾಯಿ. 90 ರೂಪಾಯಿ ಮಟನ್ ಬಿರಿಯಾನಿ 250. ಅದು ಬಿಟ್ಟರೆ ಒಂದು ಮಟನ್ ಪೆಪ್ಪರ್ ಡ್ರೈ. ಮಟನ್ ಪೆಪ್ಪರ್ ಡ್ರೈ. ಸರ್ ಮಟನ್ ಪೆಪ್ಪರ್ ಡ್ರೈ. ಇದಕ್ಕೆ ಏನೇನು ಹಾಕಿ ಮಾಡ್ತೀರಾ ಸರ್? ಇದಕ್ಕೆ ಪೆಪ್ಪರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಈ ಥರ ಪೂರ ನಾಟಿ ಸ್ಟೈಲ್ ಸರ್. ಯಾವುದೇ ಪೌಡ್ರ್ ಮಸಾಲೆ ಏನು ಯೂಸ್ ಮಾಡಲ್ಲ ಸರ್. ಇದು ಬೋಟಿ,
ಬೋಟಿ. ಹಾಂ ಸರ್ ಇದು ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಇಡ್ಲಿ ಬೇರೆ ಮಾಡ್ತೀರಾ? ಹೌದು ಸರ್. ಬೆಳಿಗ್ಗೆ ಇಡ್ಲಿ ಬಿಟ್ಟರೆ ಬೇರೆ ಏನೇನು ಮಾಡ್ತೀರಾ? ಇಡ್ಲಿ, ಬೋಟಿ, ಕೆಂಪು ಗೊಜ್ಜು, ಚಿಕನ್ ಫ್ರೈ, ಚಿಕನ್ ಪೆಪ್ಪರ್ ಡ್ರೈ, ಮಟನ್ ಪೆಪ್ಪರ್ ಡ್ರೈ. ಮಟನ್ ಪೆಪ್ಪರ್ ಡ್ರೈ ಇದು ಸರ್ ಇದು ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಪೆಪ್ಪರ್ ಡ್ರೈ. ಹಾಂ. ಇದಕ್ಕೆ ಏನೇನೆಲ್ಲ ಹಾಕಿರಾ? ಸರ್ ಇದಕ್ಕೆ ಪೆಪ್ಪರು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಜಸ್ಕೊಂಡು ಸರ್ ಮನೇಲಿ ಯಾವ ಥರ ಮಾಡ್ತೀರ ಸೇಮ್ ಅದೇ ಥರ ಮಾಡ್ತೀವಿ. ಸೇಮ್ ಅದೇ ಥರ ಮಾಡ್ತೀರಾ? ಒಳ್ಳೆ ಟೇಸ್ಟ್ ಇರುತ್ತೆ ಹಾಗಾದ್ರೆ. ಹೌದು. ನಾನು ಸ್ವಲ್ಪ ಟೇಸ್ಟ್ ನೋಡಲೇಬೇಕು ಸರ್ ಹಾಗಾದ್ರೆ. ಸರ್ ಮಾಡಿ ಸರ್ ಖಂಡಿತ. ಅಲ್ಲ ಬೋರ್ಡ್ ಬೇರೆ ಹಾಕಿದ್ರೆ ಭಾನುವಾರದ ಬೆಳಗಿನ ವಿಶೇಷ. ಹೌದು. ಇಡ್ಲಿ, ಕಾಲ್ ಸೊಪ್ಪು, ಬೋಟಿ ಗೊಜ್ಜು ಮತ್ತು ಕೈಮಾ ಗೊಜ್ಜು ದೊರೆಯುತ್ತದೆ ಅಂತ ಹಾಕಿದೆ. ಬೆಳಗ್ಗೆ 7 ಗಂಟೆಗೆ ರೆಡಿ ಇರುತ್ತಲ್ಲ. ಇಡ್ಲಿ ಇಲ್ಲೇ ಮಾಡ್ತೀರಲ್ಲ? ಹೌದು. ಹೇಳಿದ್ದೇನೆ ಬೇರೆ ಬೇರೆ ಹಾಕಿದ್ರೆ ಸಂತೃಪ್ತಿಯಲ್ಲಿ ಬೇರೆಯವರಿಗೆ ತಿಳಿಸಿ, ಇಲ್ಲವಾದಲ್ಲಿ ನಮಗೆ ತಿಳಿಸಿ, ಸಂತೃಪ್ತಿ ಆದಲ್ಲಿ ಇಂತಿ ಶಿವಳಿದನೆ ಬೇರೆನೆ. ಏನೇನೋ ಲೈನ್ ಹಾಕ್ಕೊಂಡಿದ್ರೆ ಸರ್ ಪರವಾಗಿಲ್ಲ. ಏನೋ ಆನ್ಲೈನ್ ಇದೆಯಾ? ಸ್ವಿಗ್ಗಿ ಜೊಮ್ಯಾಟೊ ಇದೆ. ಸ್ವಿಗ್ಗಿ ಜೊಮ್ಯಾಟೊ ಆನ್ಲೈನ್ ಇದೆ. ಆನ್ಲೈನ್ ಆರ್ಡರ್ ಬರುತ್ತಾ? ಆನ್ಲೈನ್ ಪರವಾಗಿಲ್ಲ ಸರ್ ಆರ್ಡ್ರು ಈಗ? ಪರವಾಗಿಲ್ಲ ಸರ್. ಡೇ ಬೈ ಡೇ ರಿಕಾರ್ಡ್ ಆಗ್ತಿದೆ ನಮಗೆ. ಆನ್ಲೈನ್ ಪರವಾಗಿಲ್ಲ, ಡೈಲಿ ಬರ್ತಾ ಇದೆ ಈಗ ಆರ್ಡ್ರುಗಳು. ಆನ್ಲೈನು ಕೂಡ ನಿಮ್ಗೆ ಆರ್ಡ್ರ್ ಇದೆ ಅಂತಂದರೆ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ, ಹೋಗ್ತದೆ ಸರ್. ಈಗ 2 ಮಂತ್ಸ್ ಆಯಿತು ಈಗ 2 ಮಂತ್ಸ್ ಆಯಿತು ಅಂದ್ರಲ್ಲ ನೀವೇ ಅದಕ್ಕೆ. ಅದು ಬಿಟ್ಟು ಸ್ಪೆಷಲ್ ಬೇರೆ ಇನ್ನೇನಾದ್ರು? ಸರ್ ನಮ್ಮ ಸ್ಪೆಷಲ್ ಬಂದೆ ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್. ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಅದೇ ಜಾಸ್ತಿ ಕೇಳೋದು. ಕಾಲ್ ಸೊಪ್ಪೆಲ್ಲ ಇಲ್ಲ ತುಂಬ ಬೇಡಿಕೆ ಇದೆ ಅದಕ್ಕೆ ಜಾಸ್ತಿ, ಅದೇ ಡಿಮ್ಯಾಂಡು. ಕಾಲ್ ಸೊಪ್ಪು ಮಾಡ್ತೀರಲ್ಲ? ಹಾಂ ಸರ್ ಕಾಲ್ ಸೊಪ್ಪು ಮಾಡ್ತೀವಿ. ಸರ್ ನಿಮ್ಮ ಓನರ್ ಯಾರು? ಸರ್ ಓನರ್ ಬಂದು ಮಂಜೇಗೌಡ ಅಂತ. ಹಾಂ ಇವರೇನಾ? ಹಾಂ ಇವರೇ ಸರ್. ಹಾಂ ಸರ್ ನಿಮ್ಮ ಹೆಸರು ಮಂಜೇಗೌಡ ಅಂತನಾ? ಹಾಂ ಎಷ್ಟು ವರ್ಷದಿಂದ ಇದು 2 ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿ. ಹಾಂ ಫಸ್ಟ್ ನಾಗರಬಾವಿ ಮಾಡಿದ್ವಿ. ನಾಗರಬಾವಿಲಿ ಅಲ್ಲಿ ಹೆಂಗಿದೆ ಸರ್ ಪರವಾಗಿಲ್ಲ ಬಿಸ್ನೆಸ್? ಮೀಡಿಯಮ್ ಆಗಿದೆ. ಹಾಂ ಅಲ್ಲೂ ನಡೆಸ್ತಾ ಇದ್ರೆ ಹೆಂಗೆ ಬ್ರಾಂಚ್ ಇರ್ತಾರೆ? ಅಲ್ಲೂ ಬೇರೆ ಬ್ರಾಂಚು, ಇಲ್ಲಿ ಬೇರೆ ಬ್ರಾಂಚು? ಹಾಂ ಹಾಗಾದರೆ ಈಗ 2 ತಿಂಗಳಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರಿ, ಹೆಂಗಿದೆ ವ್ಯಾಪಾರ? ಹೆಂಗಿದೆ ಅಷ್ಟೇ ಸರ್? ಪರವಾಗಿಲ್ಲ ಸರ್, ಚೆನ್ನಾಗಿದೆ, ನಡೀತಾ ಇದೆ. ಕಸ್ಟಮರ್ ಎಲ್ಲ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ? ರೆಸ್ಪಾನ್ಸ್ ಚೆನ್ನಾಗಿದೆ. ಹಾಂ ಇನ್ನು ಮುಂದೆ ನೋಡ್ಬೇಕು ಸರ್. ಬಟ್ ಮೊದಲೆಲ್ಲ ನಿಮ್ಗೆ ಸ್ಟಾರ್ಟ್ ಮಾಡಿದಾಗ ಏನಿಸ್ತು ಅಂತ ಬಿಸ್ನೆಸ್ ಬಗ್ಗೆ? ಅಂದರೆ ಹೆಂಗೆ ನೀವು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿರ್ತೀರಿ, ಇಷ್ಟು ಲಕ್ಷ ಇನ್ವೆಸ್ಟ್ ಮಾಡಿರ್ತೀರಾ ಅಲ್ವಾ? ಲಕ್ಷ ಬಂಡವಾಳ ಹಾಕಿರ್ತೀರಾ. ಏನು ಅನಿಸ್ತಿದ್ರು ನಿಮಗೆ ಫೀಡ್ಬ್ಯಾಕ್? ಇದು ಏನಾದರೂ ಆ್ಯಕ್ಚುಲಿ ಇನ್ವೆಸ್ಟ್ ಮಾಡೋದಕ್ಕಿಂತಲೂ ನಮ್ಮ ಕಸ್ಟಮರ್ ರೆಸ್ಪಾನ್ಸಿಬಲ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಮಾಡ್ಕೊಂಡು ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಬಟ್ ಮಾಡೇ ಮಾಡ್ಕೊಂಡು ಒಂದು ನನಗೆ ನಮ್ಮ ಓನ್ ಬ್ರ್ಯಾಂಡ್ ಇದ್ದಾವ, ನಮ್ಮದು ನಡೆಯುತ್ತೆ ಅನ್ನೋದು ಒಂದು ಗ್ಯಾರಂಟಿ ಮೇಲೆ ನಾವು ಮಾಡಿರ್ತೀವಿ. ಆದರೂ ಕೂಡ ಲಕ್ಷ ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಓಡುತ್ತೆ ಅನ್ನೋ ಒಂದು ನಂಬಿಕೆ ಇದೆಯಾ ನಿಮಗೆ? ನಾವು 1 ತಿಂಗಳು 2 ಮಂತ್ಸ್ ಆಯ್ತು ಮಾಡಿ. ಆ 2 ಮಂತ್ಸ್ ಕಸ್ಟಮರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ಬಿರಿಯಾನಿ ಆಗಲಿ ಏನೇ ಆಗಲಿ ನಮ್ಮ ಜಾಸ್ತಿ ಮಸಾಲೆ ಮಂತ್ಸ್ಗೆ ಪರವಾಗಿಲ್ಲ, ಎಷ್ಟೊಂದು ಪರವಾಗಿಲ್ಲ ಓಡ್ತಾ ಇದೆ ಅಂತಂದ್ರೆ ಇನ್ನು ಹೋಗ್ತಾ ಚೆನ್ನಾಗಿ ಓಡುತ್ತೆ ಹಾಗಾದ್ರೆ. ಹೌದು ಅಲ್ವಾ? ಹೌದು. ನಮಗೆ ಕಸ್ಟಮರ್ ರೆಸ್ಪಾನ್ಸ್ ತುಂಬ ಮುಖ್ಯ, ಅದೇ ಮೇನ್ ನಮ್ಗೆ ತುಂಬ ಚೆನ್ನಾಗಿ ಬರ್ತಿದೆ. ಅದರಿಂದಾಗಿ ಪರವಾಗಿಲ್ಲ ಸರ್. 2 ಮಂತ್ಸಲ್ಲಿ ಅಷ್ಟು ಡೆವಲಪ್ಮೆಂಟ್ ಆಗಿದ್ದೀರಾ ಅಂದರೆ ಮುಂದೊಂದು ಇನ್ನು ವರ್ಷಗಟ್ಟಲೆ ಹೋದರೆ ಇನ್ನೂ ಓಡುತ್ತೆ ಮಾತ್ರ ಆಗೋದು ನಿಮ್ಮ ಬಿರಿಯಾನಿ. ಹೀಗೆ ಕಂಟಿನ್ಯೂ ಮಾಡಿ ಮಾತ್ರ ಆಗೋದು, ತುಂಬ ಚೆನ್ನಾಗಿರುತ್ತೆ. ಕಂಟಿನ್ಯೂ ಮಾಡಿ ಚೆನ್ನಾಗಿರುತ್ತೆ. ಇದು ವಾಟರ್ ಬಾಟ್ಲೆಲ್ಲ ಹಾಕ್ಸಿದ್ದೀರಾ? ವಾಟರ್ ಬಾಟ್ಲು ಬಿಸ್ಲರಿ ಯಾವುದೇ ಸರ್ ನಮ್ಮ ನೀರಿಂದ ಹಿಡಿದು ಸರ್ ಪ್ರತಿಯೊಂದು ಎಣ್ಣೆಯಿಂದ ಹಿಡಿದು ಸರ್ ಒಂದು ಕಾರ್ಡ್ ಮೆಡಿಸಿನ್ ಎಲ್ಲ ಕ್ವಾಲಿಟಿ ಐಟಮ್ಸ್ ಸರ್ ನಾವು ಯೂಸ್ ಮಾಡೋದು. ವಾಟರ್ ಬಾಟ್ಲು ಬಿಂದು ಓಪನ್ ಕಿಚನ್ ಸರ್, ಏನು ಮಾಡ್ತೀವಿ ಏನು ಬಿಡ್ತೀವಿ ಎಲ್ಲ ಆರಾಮಾಗಿ ನೋಡ್ಬೋದು. ಪಾರ್ಸಲ್ಗೆ ಇದೆ ಕೊಡೋದು ಬಾಕ್ಸು? ಹಾಂ ಸರ್ ಕಂಟೈನರ್. ಈಗ ಒಂದು 800 ml ಆರಾಮಾಗಿ ಒಂದು 100 ಗ್ರಾಮ್ ಕಮ್ಮಿ ಸರ್, 1 kg ಬರುತ್ತೆ ಸರ್. ಒಂದು ಬೆಂಡ್ ತೊಗೊಂಡ್ರೆ 4 ಪೀಸ್ ಬರುತ್ತೆ. ತುಂಬ ರೈಸ್ ಬರುತ್ತೆ. ತುಂಬ ರೈಸ್ ಹಾಕೊಡ್ತೀರಾ? ತುಂಬ ರೈಸ್ ಹಾಕೊಡ್ತೀವಿ. ಹೊಟ್ಟೆ ತುಂಬ ಪರವಾಗಿಲ್ಲ ಸರ್. ಆನ್ಲೈನ್ ಆರ್ಡ್ರ್ಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗಾದ್ರೆ? ಹೌದು ಸರ್. ಸ್ವಿಗ್ಗಿ ಜೊಮ್ಯಾಟೊ ಅಂದರೆ ಫಸ್ಟ್ ಆನ್ಲೈನಲ್ಲಿ ಕರೆಕ್ಟಾಗಿ ಆರ್ಡ್ರ್ ಬರಲಿಲ್ಲ. ಬೇರೆ ಅಮೆಜಾನ್ ಫುಡ್, ಓಲಾ ಫುಡ್ ಎಲ್ಲ ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿಲ್ಲ ನೀವು? ಅಮೆಜಾನ್ ಫುಡ್ ಇದೆ, ಓಲಾ ಫುಡ್ ಇದೆ ಸರ್. ಅಮೆಜಾನ್ ಫುಡ್, ಓಲಾ ಫುಡ್ ಬಂದೈತೆ ಹೊಸದಾಗಿ. ಹೌದಾ ಸರ್? ಅದಕ್ಕೇನು ಆರ್ಡ್ ಮಾಡಿಸಿಲ್ಲ. ಈ ಝೊಮ್ಯಾಟೊ ಸ್ವಿಗ್ಗಿ ಆರ್ಡ್ ಮಾಡಿಸಿ. ಝೊಮ್ಯಾಟೊ ಸ್ವಿಗ್ಗಿ ಮಾತ್ರ ಮಾಡ್ಕೊಂಡಿದ್ದೀರಾ? ಅಮೆಜಾನ್ ಫುಡ್, ಓಲಾ ಫುಡ್ಡಿಂದ ಬಂದಿದೆ ಈಗ. ಫಸ್ಟ್ ನೀವೇನು ಕೆಲಸ ಮಾಡ್ತಿದ್ದೀರಾ ಅಲ್ಲಿ ಶಿವಳ್ಳಿ? ಹೋಟ್ಲುಗಳೇ ಕೆಲಸ ಅಲ್ಲಿ ಕೆಲಸ ಕಲ್ತ್ಕೊಂಡು ಇಲ್ಲಿ ಬಂದಿದ್ದೀರಾ? ಅದೇ ಬೆಂಗಳೂರಲ್ಲಿ ಅದು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅಂತ ಈಗ ಓಡುತ್ತೆ ಅಂತ? ನಿಮ್ಮ ಊರ ಕಡೆ ಆದರೆ ಅದೊಂಥರ ಸರ್. ಅಂದರೆ ನಮ್ಮದು ಈಗ ಮಂಡ್ಯ ಅಂದರೆ ಬಾಡು ಅಂತಾರಲ್ಲ, ಅದರಿಂದಾಗಿ ನಮಗೆ ಈ ಸ್ಟೈಲ್ ಬಂದು ಇದೇ ಸ್ಟೈಲು ಗೊತ್ತಾಯ್ತು. ಇಲ್ಲಿ ಇಷ್ಟೊಂದು ಬಾಡಿಗೆ ಕಟ್ಕೊಂಡು, ಬಾಡಿಗೆ ಎಷ್ಟಿದೆ ಈಗ? 20,000 ಸರ್. 20,000 ಬಾಡಿಗೆ? 20,000 ಕಟ್ಕೊಂಡು ಇಲ್ಲೆಲ್ಲ ವರ್ಕೌಟ್ ಆಗುತ್ತೆ ಅಂತ
ಸರ್ ಮಾಡ್ತೀನಿ ಅಂದ್ರೆ ಸರ್ ಮಾಡ್ಬೋದು ಸರ್, ಈಗ ಆಗಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಆದ್ರೂ ಸ್ವಲ್ಪ ಕಷ್ಟ ಇದೆ ಮಾತ್ರ ಸರ್. ನಾವು ಬೆಂಗಳೂರು ಸಿಟಿ. ಅನ್ಕೊಂಡಿರ್ತಾರೆ ಕಸ್ಟಮರ್ ಈ ಥರ ಅಂದರೆ ಈಗ ನೋಡಿ ಅಷ್ಟು ಕಾಂಪಿಟೇಷನ್ ಇರ್ತಾರೆ, ಕಾಂಪಿಟೇಷನ್ ಇದ್ದಾಗ ನಿಮ್ಗೆ ಏನು ಅನ್ಸುತ್ತೆ ಅಂತ? ಸರ್ ಕಾಂಪಿಟೇಷನ್ ಸರ್ ಗೆಲ್ಬೇಕಾದ್ರೆ ಕಾಂಪಿಟೇಷನ್ ಯಾರು ಬೇಕಾದ್ರೆ ಮಾಡ್ಬಿಡ್ತಾರೆ, ಕಾಂಪಿಟೇಷನ್ ಥರ ಮಾಡ್ಬೇಕಾಗಿರೋದು. ಕಾಂಪಿಟೇಷನ್ ಇರ್ತಾರೆ ಮತ್ತೆ ಅವ್ರಿಗಿಂತ ನಿಮ್ಗೆ ಸರ್ ಕಾಂಪಿಟೇಷನ್ ಎಲ್ಲಿಲ್ಲ ಅನ್ನಂಗಿಲ್ಲ ಸರ್, ಏನಕ್ಕಿಲ್ಲ ಅನ್ನಂಗಿಲ್ಲ, ಎಲ್ಲದಕ್ಕೂ ಕಾಂಪಿಟೇಷನ್ ಇದೇ ಇರುತ್ತೆ. ಜ್ಯೂಸ್ ಕೌಂಟ್ರಿಂದ ಹಿಡಿದು ಟೀ ಕಾಫಿ ಅಂತ ಹಿಡಿದು ಏನೇ ಮಾಡ್ತಾರೆ ಸರ್ ಕಾಂಪಿಟೇಷನ್ ಇದೇ ಇರುತ್ತೆ. ಹೌದು, ಇದ್ದಾಗಲೇ ಗೆಲ್ಲೋಕ್ಕಾಗೋದು ಅಂತ. ಹೌದು. ಇದು ಗ್ಯಾಸ್ ಎಲ್ಲ ಎಲ್ಲಿಂದ ತರ್ತೀರಾ? ಇದು ಎಷ್ಟು ಹಾಕ್ಸ್ಕೊತೀರಿ? ಎಷ್ಟು ಡೈಲಿ ಒಂದು 2 ಗ್ಯಾಸ್ ಬೇಕಾಗುತ್ತೆ. ಹಾಂ, 2 ಗ್ಯಾಸ್ ಬೇಕೇ ಬೇಕು ಡೈಲಿ? ಹೌದು ಸರ್. 2 ಗ್ಯಾಸ್ ಖಾಲಿ ಆಗುತ್ತೆ ಡೈಲಿ? ಹಾಂ ಆಗುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಅಡುಗೆ? ಸರ್ ನಾವು ಮಂಗಳೂರದಿಂದ ಶನಿವಾರ ಗಂಟೆ 11 ಗಂಟೆ ಓಪನ್ ಇರುತ್ತೆ. 11 ಗಂಟೆ ಪೂರ ಐಟಮ್ಸ್ ರೆಡಿ ಇರುತ್ತೆ. ಭಾನುವಾರ ಮಾತ್ರ ಬೆಳಿಗ್ಗೆ 7 ಗಂಟೆಗೆ ರೆಡಿ ಅಣ್ಣ. ಕಾಲು ಸೊಪ್ಪು, ಇಡ್ಲಿ, ಬೋಟಿ, ಕೈಮಾ. 7 ಗಂಟೆಗೆ ರೆಡಿ ಇರುತ್ತೆ ಅಂತಂದರೆ ಟಿಫನ್ ರೆಡಿ ಮಾಡ್ಕೋಬೇಕಲ್ಲ, ಇಡ್ಲಿ ರೆಡಿ ಮಾಡ್ಕೊಳ್ಳೋಕ್ಕೆ 4 ಗಂಟೆಗೆ ಬರ್ತೀರಾ ಇಲ್ಲಿ? 4 ಗಂಟೆಗೆ ಬರ್ತೀರಾ? 7 ಗಂಟೆಗೆಲ್ಲ ರೆಡಿ ಮಾಡ್ಬಿಟ್ಟು ಬಿಸಿ ಬಿಸಿ ಅಣ್ಣ. ನಮಗೆಲ್ಲ ಜನಗಳಿದ್ದೀರ 4 ಮಿನಿಟ್ಸ್ ಅರ್ಲಿ ಮಾರ್ನಿಂಗ್ ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಂ, ಸ್ವಲ್ಪ ಒಂದು 3-4 ತಿಂಗಳು ಅದೊಂದು ಮಾಡ್ತೀವಿ. ಎಲ್ಲ ಇಡ್ಲಿ ಎಲ್ಲ ಇಲ್ಲೇ ಮಾಡೋದಲ್ವಾ? ಹಾಂ ಸರ್, ಇಲ್ಲೇ ಮಾಡೋದು. ಪರವಾಗಿಲ್ಲ, ತುಂಬ ಐಟಮ್ ಮಾಡಿದ್ದೀರಾ ಅವರು. ಕಾಲು ಸೊಪ್ಪೆಲ್ಲ ಟೇಸ್ಟ್ ನೋಡಲೇಬೇಕು ಸರ್ ಮಾತ್ರ. ಹಾಂ ಮಾಡಿ ಸರ್, ಖಂಡಿತ ಮಾಡಿ. ಇದು ರೈಸ್ ಎಲ್ಲ ನಿಮ್ಮದು ಇದೇನು ಹೇಳಿದ್ದು ಯಾವ ಸರ್ ಇದು ವೆಸ್ಟ್ ಬೆಂಗಾಲ್ ರೈಸ್ ಅಂತ, ಜೀರಾ ರೈಸು. ಹಾಂ, ವೆಸ್ಟ್ ಬೆಂಗಾಲ್ ರೈಸ್ ಹಾಕೋದು ನೀವು? ಹೌದು ಸರ್. ಜೀರಾ ರೈಸು ಬಂದು ಎಲ್ಲ ಸಣ್ಣಾಗಿರುತ್ತೆ. ಹಾಂ, ಅದರಿಂದಾಗಿ ಇದು ಚೆನ್ನಾಗಿರುತ್ತೆ ಸರ್. ಎಣ್ಣೆ ಸನ್ಪ್ಯೂರ್ ಸರ್. ಸನ್ಪ್ಯೂರ್ ಎಣ್ಣೆ ಹಾಕೋದು? ಹೌದು ಸರ್. ಸನ್ಪ್ಯೂರ್ ಗೋಲ್ಡ್ ವಾಟ್ರ್ ಎಲ್ಲ ಮಾಮೂಲಿ ಬಿಸಿ? ಹೌದು ಸರ್, ಅಡುಗೆಗೆ ಕುಡಿಯೋಕ್ಕೆಲ್ಲ ಸರ್ ಅದೇ ಬಿಸ್ಲೇರಿ ವಾಟ್ರೆ. ನೀವು ಮೊದಲು ಇಲ್ಲಿ ಬರೋಕ್ಕಿಂತ ಮುಂಚೆ ಅಲ್ಲೇನು ಮಾಡ್ತಿದ್ರಿ ಊರಲ್ಲಿ? ಸರ್ ಊರಲ್ಲಿ ಅಂದರೆ ವ್ಯವಸಾಯ. ವ್ಯವಸಾಯದಲ್ಲಿ ಅಲ್ಲಿ ಏನೋ ನೀವು ಮಾಡೋಕ್ಕಾಗಿಲ್ವಾ? ಇಲ್ಲ ಸರ್, ಇವಾಗ ಅವರೇ ಮಾಡ್ತಾ ಇದ್ದಾರೆ. ಅಲ್ಲಿ ಬೋರು ಗೀರು ನೀರಾವರಿ ಏನಾದರೂ? ನಮ್ಮ ಮಾವ ಮಾಡ್ತಾ ಇದ್ದಾರೆ. ಮಾವ ಮಾಡ್ತಾವ್ರೆ ಈಗ ಅಲ್ಲಿ? ಅಲ್ಲ, ಅಲ್ಲಿ ನೀರಾವರಿ ಎಲ್ಲ ಹೆಂಗಿದೆ ನಿಮಗೆ ಅಂತ ಕಾಲುವೆ ಎಲ್ಲ? ನಮ್ದು 2 ಬೋರ್ ಇದೆ. ಬೋರ್ ಇದೆಯಾ 2? ಹಾಂ ಹಾಂ. ಇದು ಕಾವೇರಿ ನೀರೆಲ್ಲ ಏನು ಬರಲ್ಲ ಆ ಕಡೆ? ಕಾವೇರಿ ವಾಟರ್ ಅಂತ ಹೇಮಾವತಿ ನೀರು ಅಂತ ಬರುತ್ತೆ. ಹೇಮಾವತಿ ನೀರು? ಹಾಂ, ಏನು ಬರುತ್ತೆ ವರ್ಷ ಹೇಮಾವತಿ? ಹಾಂ ಬರುತ್ತೆ. ಅದು ಬಂದರೆ ಸರ್ ಬರೋದು ನೀರು ಜಾಸ್ತಿ ಬರೋದು. ಹಾಂ, ಹೇಮಾವತಿ ಬಂದರೆ ದುಡ್ಡು ಕಾವಲಿ ಬರುತ್ತಲ್ಲ, ಅಲ್ಲ ದುಡ್ಡು ಕಾವಲಿ ಅದೇನೇ ಮೇನು. ಅದು ಬಿಟ್ಟರೆ ಅದೇನೇ ಆ ಕಡೆಯಿಂದ ತಿದ್ನಳ್ಳಿ ಮೇನ್ ಬರುತ್ತಲ್ಲ, ಹುಲಿಕೆರೆ ಅಂತ. ಆ ಕಡೆ ಎಲ್ಲ ಏನೇನು ಬೆಳೆ ಬೆಳಿತೀರಾಗ? ಭತ್ತ, ರಾಗಿ, ಹಾಂ, ಆಲೂಗಡ್ಡೆ, ಹಾಂ, ಕಬ್ಬು ಅದು ಹೆಚ್ಚಾಗಿ ಬೆಳಿತೀವಿ. ಕಬ್ಬೆ ಜಾಸ್ತಿ ನಮ್ಮ ಕಡೆ. ಅದು ಬಿಟ್ಟರೆ ಬೀನ್ಸು, ಟೊಮೊಟೊ ಪ್ರತಿಯೊಂದು ಬೆಳಿತೀವಿ ಸರ್ ನಮ್ಮ ಕಡೆ. ಇಂಥ ಬೆಳಿತೀವಿ. ಇದೀಗ ಶಿವಳ್ಳಿ ದೊಣ್ಣೆ ಬಿರಿಯಾನಿ ಇಡ್ತೀನಿ ಅಂತ ಅದು ಹೆಂಗೆ ಪ್ಲ್ಯಾನ್ ಮಾಡಿದ್ದೀನಿ ನಿಮಗೆ? ಇದೇ ಅದೇ ಊರಲ್ಲ, ಅದೇ ಊರು ನೀವು ಸ್ವಲ್ಪ? ಅದೇದಾಗಿ ನಾ ಬೇರೆ ಹೆಸರು ಏನಿಕ್ಕಿರೋದು ಅವ್ರಿಗೆ ಪ್ರಾಕ್ಟೀಸ್ ಆಗಿರೋದು. ನಮ್ಮದೇ ಓನ್ ಬಿರಿಯಾನಿ ಮಾಡೋಣ ಅಂತ ನಿಮ್ಮ ಸ್ವಂತ ಊರ ಇಕ್ಕಣ ಅಂತ? ಊರ ಹೆಸರು ಇಟ್ಕೊಂಬ ಅಂದ್ಬಿಟ್ಟು ಊರ ಹೆಸರು ಇಟ್ಟು. ಇಲ್ಲ, ತುಂಬ ಜನ ಇಂಥ ಚಿಕ್ಕದ್ರಿಂದನೇ ಬೆಳೀತಾರೆ, ನೀವು ಬೆಳೆಯೋಕ್ಕೆ ಟ್ರೈ ಮಾಡ್ತಾಯಿದ್ರೆ ಮಾಡಿ. ತುಂಬ ಜನ ಮಾಡ್ತಾರೆ ಈ ಥರ.
ಚಿಕ್ಕದಿಂದನೇ ಏನೋ ಸ್ವಂತ ಚಿಕ್ಕದಿಂದ ಮಾಡೋರು ಈಗ ಮುಂದೆ ದೊಡ್ಡದಾಗಿ ಗೆಲ್ಲೋರು. ಇವಾಗೆಲ್ಲ ಮೊದಲೇ ದೊಡ್ಡತನಕ್ಕೆ ಕೈ ಹಾಕಕ್ಕೆ ಹೋದ್ರೆ ಗೆಲ್ಲಕ್ಕಾಗಲ್ಲ. ಈಗ ನೋಡಿ ಕೆಲವರೆಲ್ಲ ಒಂದು ದೊಡ್ಡ ರೆಸ್ಟೋರೆಂಟ್ಗಳೆಲ್ಲ ಓಪನ್ ಮಾಡಿಬಿಡ್ತಾರೆ, ಏನೋ ನಮ್ಮ ಹತ್ರ ದುಡ್ಡಿದೆ ಅಂತ. ಅಷ್ಟೊಂದು ಬೇಗ ಆಗಲ್ಲ ಅವ್ರು, ಗೆಲ್ಲಲ್ಲ ಅವರು, ಲಾಸ್ ಮಾಡ್ಕೊಂಡು ಹೋಗ್ತಾರೆ. ನೀವು ಚಿಕ್ಕದಿಂದನೇ ಒಂದೇ ಬ್ರಾಂಚ್, ಫಸ್ಟ್ನೇ ಬ್ರಾಂಚಿಂದನೇ ಸ್ಟಾರ್ಟ್ ಮಾಡಿದರೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಿದ್ದೀರಾ. ಮಾಡ್ಕೊಂಡು ಹೋಗಿ ಒಟ್ಟು ಊರ ಕಡೆ ಎಲ್ಲ ನಿಮ್ಮದು ಅಲ್ಲಿ ವ್ಯವಸಾಯ ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಬಿಸ್ನೆಸ್. ಈ ಬ್ರಾಂಚೆಲ್ಲ ಏನೋ ಮಂಡ್ಯ ಕಡೆ ಅಲ್ಲೂ ಓಪನ್ ಮಾಡೋ ಪ್ಲ್ಯಾನ್ ಇದೆಯಾ ಸರ್? ಇವಾಗ ಸದ್ಯ ಪರಿಸ್ಥಿತಿ ಏನಿಲ್ಲ, ಇಲ್ಲೆಲ್ಲ ಓಕೆ ಅಂದರೆ ಅಲ್ಲೊಂದು ಮಾಡ್ತೀವಿ ಸರ್. ಹಂಗೆ 6 ಮಟನ್ ತರ್ಸೋದು ಸರ್. 6 ಮಟನ್ ತರ್ಸೋದು. ಮಟನ್ ಬಿರಿಯಾನಿನ 6 ಮಟನ್ ಗ್ರೇವಿ ಏನಿದೆ ಇವತ್ತು? ಚಿಕನ್ ಫ್ರೈ, ಚಿಕನ್ ಗ್ರೇವಿ ಕೊಡಿ. ಹಾಂ, ಇವತ್ತು ರೈಸ್ ಸರ್. ರೈಸ್